KA 2026 ಪ್ರಶ್ನೆ ನೋಡಿ. 51 ಇಲ್ಲಿ ನಿಮ್ ಹಿಂಗ್ ಕ್ವಶನ್ ಬಂತು ಅಂದ್ರೆ ಇದು ಎಕ್ಸಾಕ್ಟ್ ತಗೊಳೋ ಅಂತದ್ದು ಇಲ್ಲ. ಈಗ ನೆನ್ಪಿಟ್ಕೊಳ್ಳಿ, ಈಗ 3.57 ಇದ್ರೆ 3.57 ಇದ್ರೆ ಇದನ್ನ ನೆಕ್ಸ್ಟ್ ನೀವು ಅಪ್ರಾಕ್ಸಿಮೇಟ್ಲಿ 4 ಅಂತ ತಗೋಬಹುದು. ಅದೇ 3.43 ಇದ್ರೆ ಇದನ್ನ ಅಪ್ರಾಕ್ಸಿಮೇಟ್ಲಿ 3 ಅಂತ ತಗೊಳ್ಳಿ. 0.5 ಗಿಂತ ಜಾಸ್ತಿ ಬಂದ್ರೆ ನೆಕ್ಸ್ಟ್ ನಂಬರ್ ತಗೋಬೇಕು. 0.5 ಗಿಂತ ಕಡಿಮೆ ಇದ್ರೆ ಹಿಂದಿನ ನಂಬರ್ ತಗೋಬೇಕು. ಸೊ ಇದನ್ನ ನಾ ಏನ್ ಮಾಡ್ತೀನಿ, 52 ಸ್ಕ್ವೇರ್ ಅಂತ ತಗೋತೀನಿ. 52 ಸ್ಕ್ವೇರ್ ಮೈನಸ್ 28 ಸ್ಕ್ವೇರ್ ಡಿವೈಡ್ ಬೈ ಎಕ್ಸ್ ಆಗುತ್ತೆ. ಸೊ ಇದು 13 ಸ್ಕ್ವೇರ್ ಮೈನಸ್ ಇದನ್ನ 138.99 ಇರೋದು, ಇದು 139 ಆಗುತ್ತೆ. ಸೊ ನಿಮಗ್ ಗೊತ್ತಿರಬೇಕು, ನೀವು ಸ್ಕೂಲಲ್ಲಿ ಕಲ್ತಿದ್ದೀರಿ, ಹಿಂಗೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದ್ರೆ ಅದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗುತ್ತೆ. ಸ್ಕೂಲಲ್ಲಿ ಕಲ್ತಿದ್ದೀರಿ. ಈಗ ನೀವು ಇದನ್ನ 52 ಸ್ಕ್ವೇರ್ ಮೈನಸ್ 28 ಸ್ಕ್ವೇರ್ ಕಂಡು ಹಿಡಿದು ಮೈನಸ್ ಮಾಡೋದು ನಿಮ್ಗೆ ಕಷ್ಟ ಆಗುತ್ತೆ. ಓಕೆ, ಅದಕ್ಕೆ ನೀವೇನ್ ಮಾಡಿ, ಇಲ್ಲ ಸರ್ ನಮ್ಗೆ ಗೊತ್ತಿದೆ 52 ಸ್ಕ್ವೇರ್ ಅಂದ್ರೆ ನೋಡಿ, 52 ಸ್ಕ್ವೇರ್ ಅಂದ್ರೆ 2704. ಇದಕ್ಕೆ ಟ್ರಿಕ್ ಇದೆ, ಅದು ನಿಮಗೆ ಯಾವಾಗಾದ್ರೂ ಇದ್ದಾಗ ಒಂದ್ಸತಿ ಹೇಳ್ತೀನಿ. ಇದು 784. ಸೊ ಇದನ್ನ ಮೈನಸ್ ಮಾಡಬಹುದು, ಬಟ್ ಅದ್ರ ಬದಲು ಇದನ್ನ ಮೈನಸ್ ಮಾಡಿ ಏನ್ ಬರುತ್ತಲ್ಲ ಅದ್ರ ಬದಲು ನೀವು ಇದನ್ನ ಹೆಂಗ್ ಮಾಡುವುದು ಗೊತ್ತಾ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ಪ್ಲಸ್ ಬಿ ಮಾಡಿ. 52 ಪ್ಲಸ್ 28 ಇಂಟು 52 ಮೈನಸ್ 28. ಸೊ ಡಿವೈಡ್ ಬೈ ಎಕ್ಸ್. ಇದೆಷ್ಟಾಗತ್ತೆ, 169 ಮೈನಸ್ 139. ಹಂಗಾರೆ ಇದೆಷ್ಟಾಗತ್ತೆ ನೋಡಿ. ಈಗ ಸ್ಕ್ವೇರ್ ಕಂಡು ಹಿಡಿದು ಮೈನಸ್ ಮಾಡಕ್ಕೆ ಕಷ್ಟ ಆಗಬಹುದು ಅನ್ನೋ ಕಾರಣಕ್ಕೆ ನಾನು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ನ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಮಾಡಿ ಅಂತ ಹೇಳ್ತಿರೋದು. ಸೊ ಇದೆಷ್ಟಾಗತ್ತೆ, ಇದು 80. 28ರಲ್ಲಿ 30 ಹೋಗಿದ್ರೆ 52 ಆಗ್ತಿತ್ತು. ಸೊ ಇದು 54 ಡಿವೈಡ್ ಬೈ ಎಕ್ಸ್. ಇದೆಷ್ಟಾಗತ್ತ, 30. ಇದು 0, ಈ 0 ಕ್ಯಾನ್ಸಲ್. 3 1 3 18 3 0 0 ಕ್ಯಾನ್ಸಲ್. ಓಕೆ, 1 ಸೆಕೆಂಡ್, ಇದು 54 ಅಲ್ಲ 34. ಸರಿ, 24 ಆಗುತ್ತೆ. 24 ಹೆಂಗ್ ಬರ್ದೆ ಗೊತ್ತಾಗ್ಲಿಲ್ಲ. ಸೊ 28 ಇದು 30 ಇದ್ರೆ 22 24 ಆಗುತ್ತೆ. ಸೊ ಇದು 0 0 ಕ್ಯಾನ್ಸಲ್. ಇದು 3 1 3 8 24. 0 0 ಕ್ಯಾನ್ಸಲ್. ಇದು 3 1 3 8. ಹಾಗಾದ್ರೆ 8 8 ಎಷ್ಟಾಗತ್ತೆ, 64. ಎಕ್ಸ್ ನ ಬೆಲೆ 64 ಆಗುತ್ತೆ. ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ.